ಅನುಭವಿಸ್ತಾ ಇದ್ದೀನಿ ಅಂದ್ರೆ ರಾತ್ರಿ ಎಲ್ಲ ನಾನು ಮಲಗಿ ಜೋಪಾನವಾಗಿ ಬೆಳಿಗ್ಗೆ ಎದೊಳ್ತಾ ಇದ್ದೀನಿ ಅಂದ್ರೆ ಯಾರು ಕಾವಲಾಗಿದ್ದಾರೆ? ದೇವರು ನಮ್ಮ ಆತ್ಮಕ್ಕೆ ಏನಾಗಿದ್ದಾರೆ? ಮನುಷ್ಯನ ಆತ್ಮವು ದೇವರ ದೀಪವಾಗಿದೆ ಅಂತೆ. ದೇವರಿಗೆ ದೀಪ. ನಮ್ಮ ಆತ್ಮ ಏನಾಗಿದೆ? ಯೆಹೋವನ ದೀಪ, ದೇವರ ದೀಪವಾಗಿದೆ, ಪರಮಾತ್ಮನ ದೀಪ. ಆ ಜ್ಯೋತಿ ಉರಿತೆ. ಎಷ್ಟೋ ಜನ ದೀಪ ಆರೋಯ್ತು, ಜ್ಯೋತಿ ಏನಾಯ್ತು ಆರೋಯ್ತು ಅಂತ. ಅದೇನು? ಆತ್ಮ ಆರೋದು ಏನಾಗುತ್ತೆ? ಆತ್ಮ ಹೋಗ್ಬಿಡುತ್ತೆ ದೇವರು ಮನುಷ್ಯನ ಬಿಟ್ಟು. ಇದು ಯಾರಾಗಿದೆ? ದೇವರಾಗಿದೆ ಅಂದ್ರೆ ಅದಕ್ಕೆ ಭಕ್ತನು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರು ನಾನು ಎದ್ದಿದ್ದೀನಿ ಅಂದ್ರೆ ನಿನ್ನ ಕೃಪೆ. ಎದ್ದಿದ್ದ ತಕ್ಷಣ ನನ್ನ ಮಕ್ಕಳನ್ನ ನೋಡ್ತಾ ಇದ್ದೀನ, ನನ್ನ ಹೆಂಡತಿನ ನೋಡ್ತಾ ಇದ್ದೀನ, ನಮ್ಮ ಅಪ್ಪಮ್ಮನ ನೋಡ್ತಾ ಇದ್ದೀನಿ ಅಂದ್ರೆ ಯಾರು ಕೊಡ್ತಿದ್ದಾರೆ? ನಿನ್ನ ಕೃಪೆ. ಇನ್ನೊಬ್ಬ ಮಕ್ಕಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೀರ್ತನೆ 116 3ನೇ ವಚನದಲ್ಲಿ ಓದೋಣ. ಮರಣ ಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳದ ವೇದನೆಗಳು ನನ್ನನ್ನು ಹಿಡಿದಿದ್ದವು, ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೆನು. ಆಗ ದೇವರ ಹೆಸರನ್ನು ಹೇಳಿ, ಯೆಹೋವನೇ ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದ. ಒಬ್ಬ ಭಕ್ತನು ಹೃದಯದಲ್ಲಿ